ಅಧಿಕಾರಿಗಳು ಅಂಬೇಡ್ಕರ್ ಅವರ ಪುತ್ಥಳಿ ಮೇಲ್ಛಾವಣಿ ನಿರ್ಮಿಸುವುದರಲ್ಲಿ ವಿಳಂಬ ನೀತಿ ಅನುಸರಿಸುತ್ತಾ ಇರುವುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಹಾಗೆ ಅಂತ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅರಕಲಗೂಡು ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅನುದಾನದ ಕೊರತೆ ಎಂದು ವಿಳಂಬ ನೀತಿ ಅನುಸರಿಸುತ್ತಾ ಇರುವುದು ಅಂಬೇಡ್ಕರ್ ಅವರಿಗೆ ಅವಮಾನ ಎಸಗಿದಂತೆ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಾಲೂಕು ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ತಾಲೂಕು ಅಧಿಕಾರಿಗಳ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸ್ತಾ ಇದ್ದ ವೇಳೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶ್ರೀಧರ್ ಗೌಡ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ಹಾಗೂ ಅಂಬೇಡ್ಕರ್ ಅವರ ಭವನದ ಕಾಮಗಾರಿ ಸ್ಥಗಿತಗೊಂಡು ಹಲವಾರು ವರ್ಷಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಗಮನ ಸೆಳೆದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದರು ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಕ್ಷಣವೇ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಛಾವಣಿ ನಿರ್ಮಾಣ ಎಷ್ಟು ಅನುದಾನ ಕೊರತೆ ಇದೆ ಅಂತ ಮಾಹಿತಿ ಪಡೆದು ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿ ತಕ್ಷಣವೇ ಮೇಲ್ಛಾವಣಿಯ ಕಾಮಗಾರಿಯನ್ನು ಪ್ರಾರಂಭಿಸಿ ಶೀಘ್ರವಾಗಿ ಮುಗಿಸುವಂತೆ ತಾಕೀತು ಮಾಡಿದರು. ಗ್ರೌಂಡ್ ಸೆಲ್ಲರಿಂದ ಎಲ್ಲ ಕಟ್ಟಿದ ಮಣ್ಣೆಲ್ಲ ಮುಟ್ಟಿ ಹೊಡೆದು ಮಾಡ್ತಾರೆ. ಅದು ತುಂಬಾ ಸ್ವಲ್ಪ ಅನುದಾನ ಬೇಕು. ಯಾಕೆಂದ್ರೆ ಗ್ಯಾಪ್ ಆಗ್ತಾ ಇರೋದ್ರಿಂದ ಅದು ಎಸ್ಆರ್ ರೇಟ್ ಈ 3 ಕೋಟಿ ಕಂಪ್ಲೀಟ್ ಮಾಡ್ತೀರಾ? ಅವ್ರು ನೀವು ಎಸ್ಟಿಮೇಟ್ ಕಳಿಸಿದ್ದೀರಾ ಸರ್? ನೀವು ಸರ್ ಲೈನ್ ಎಸ್ಟಿಮೇಟ್ ಕಳಿಸಿದ್ದೀವಿ ಸರ್. ಆ ಸ್ಟಾಕ್ ಮುಗಿಸ್ತೀರಾ? ನೀವು 100% ಮುಗಿಸ್ತೀರಾ? ಆದ್ರೂ ನಾವು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ದಂಗೆ ನೀವು ಮಾಡ್ತಾ ಇರೋದು ಅದೇನದು ಇದು ಅವಮಾನ. ಇದು ನಿರ್ಮಿತಿ ಕೇಂದ್ರದವರು ಮಾಡ್ತಾ ಇರೋದು ಸರ್. ಅದು ಏನಂದ್ರೆ 11.11 ಲಕ್ಷ ಖರ್ಚಾಗಿದೆ ಸರ್. ಎಷ್ಟು ಬೇಕಾಗುತ್ತೆ ಅದಕ್ಕಿಂತ 20 ಲಕ್ಷ ಬೇಕು ಅಂತ ಎಸ್ಟಿಮೇಟ್ ನಿರ್ಮಿತಿ ಕೇಂದ್ರದ ಕೊಟ್ಟರು ಇವರಲ್ಲ ಸರ್. ಅದ್ರದ್ದು ಸಹ ನಮ್ಮ DDMC ಕಳಿಸಿದ್ರು. ಅವರು ಇದು ಸ್ಟೇಟಿಂದ ಅದು ಚಾರ್ಜಿಗೆ ಅಂತ ಕೊಡೋಕ್ಕಾಗಲ್ಲ, ಡೆವಲಪ್ಮೆಂಟ್ಗೆ ನೀವು ಸ್ಥಳೀಯ ಮುದ್ದೆ ಬರ್ತಿರಬೇಕು ಅಂತ ಹೇಳಿದ್ರು. ಅದು ನಾವು MLA ಅವ್ರಿಗೂ ಲೆಟರ್ ಹಾಕಿದ್ವಿ. ಇವರು ಪಟ್ಟಣ ಪಂಚಾಯತ್ ಇಲ್ಲಿ ಮಾಡ್ತೀವಿ ಅಂತ ಅವ್ರಿಗೂ ಲೆಟರ್ ಸಿಕ್ಕಿದ್ವಿ ಅಲ್ಲ. ಅದಾಗಿ ಮತ್ತೆ ಕಂಟಿನ್ಯೂಷನ್ ಬೇಕು ಸರ್. ನಾವು 20 ಲಕ್ಷ ಬೇಕಾದ್ರೆ ಇನ್ನೊಂದು 20 ಲಕ್ಷ ಮಾಡ್ತೀರಾ? ನಿರ್ಮಿತಿ ನಿರ್ಮಿತ ನಾವು ಮಾತಾಡ್ತೀವಿ.